ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ನ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಮೊನ್ನೆಯಿಂದನೂ 2 ದಿನ ಆಯಿತು ಆಲ್ಮೋಸ್ಟ್. ಡ್ರೋನ್ ಪ್ರತಾಪ್ ಅವರು ಮನೆಗೆ ಬಂದಿರಲಿಲ್ಲ, ಹುಷಾರಿಲ್ದಿರೋ ಕಾರಣ ಹೊರಗಡೆ ಇದ್ದರು ಅಂತ ಹೇಳಿದ್ದೆ ನಾನು. ಪ್ರೀವಿಯಸ್ ವಿಡಿಯೋ ಕೂಡ ತಿಳಿಸಿದೆ ಏನಾಗಿತ್ತು ಏನು ಅವ್ರಿಗೆ ಅಂತೆಲ್ಲ. ಸೊ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದರಿಂದ ಅವರು ಹೊರಗಡೆ ಹೋಗಿದ್ದರು. ಸೊ ಇವತ್ತು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಅಂದರೆ ಇವತ್ತು ಶನಿವಾರ ನಾವು ತೋರಿಸೋದು, ಬಟ್ ಅವರು ಶುಕ್ರವಾರ ನೈಟೇ ಬಂದಿದ್ದಾರೆ. ಸೊ ನೆನ್ನೆ ದಿನ ಬಂದಿದ್ದು, ಇವತ್ತು ಹಾಕ್ತಿದ್ದಾರೆ ಅಷ್ಟೇ. ಸೊ ಬಂದಿದ್ದಾರೆ, ಬಟ್ ನೀವು ಅಕಸ್ಮಾತ್ ಆ ಪ್ರೊಮೋ ಅನ್ನೋದು ನೋಡಿದರೆ ನೀವು ನೀಟಾಗಿ ಕಂಡು ಹಿಡಿದಿರ್ತೀರ. ತುಂಬಾ ವೀಕ್ ಆಗಿದ್ದಾರೆ ಅಂತ ಹೇಳ್ಬೋದು, ತುಂಬ ಡಲ್ ಕೂಡ ಆಗಿದ್ದಾರೆ. ನನಗನ್ಸೋ ಪ್ರಕಾರ ಮೊನ್ನೆ ಏನು ಸ್ವಾಮೀಜಿಗಳು ಬಂದು ಆ ಮಾತುಗಳನ್ನ ಹೇಳಿದರು, ಅದು ಅವ್ರ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡಿದೆ ಅಂತ ಅನಿಸುತ್ತೆ. ಯಾಕಂದರೆ ಫಿಸಿಕಲಿ ಅನ್ನೋದಕ್ಕಿಂತ ಮೆಂಟಲಿ ಅವ್ರು ಸ್ವಲ್ಪ ವೀಕ್ ಆಗಿದ್ದಾರೆ. ಮನೇಲಿ ಇದ್ದಾಗೂ ನಾವು ನೋಡಿದ್ವಿ, ಯಾರ ಜೊತೆ ಅಷ್ಟು ಜಾಸ್ತಿ ಮಾತಾಡ್ತಿರ್ಲಿಲ್ಲ ಅವರು. ಸೊ ಬಂದು ಎಲ್ಲರೂ ಹೋಗ್ಬಿಟ್ಟು ಮಾತಾಡಿಸ್ತಾರೆ. ಫಸ್ಟ್ ನಮ್ರತಾ ಮತ್ತು ಸಂಗೀತ ಅವರು ಹೋಗ್ಬಿಟ್ಟು ಮಾತಾಡಿಸ್ತಾರೆ. ಅವ್ರಿಗೂ ಕೂಡ ಅಳು ಬಂದಿರುತ್ತೆ ಡ್ರೋನ್ ಪ್ರತಾಪ್ ಅವ್ರು ನೋಡಿ. ಆಮೇಲೆ ಬಂದ ತಕ್ಷಣ ದೇವ್ರಿಗೆಲ್ಲ ಪೂಜೆ ಮಾಡಿ ಕೈ ಮುಗಿತಾರೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ತುಕಾಲಿ ಅವ್ರು ಕೂಡ ಹೇಳ್ತಿರ್ತಾರೆ, ಆರೋಗ್ಯ ಒಂದು ಚೆನ್ನಾಗಿದ್ದರೆ ಸಾಕು ನಿಂದು, ಏನಕ್ಕೆಲ್ಲ ತಲೆ ಕೆಡ್ಸ್ಕೊಂತ ಬಿಡು ಅಂತ. ಬಟ್ ಇಲ್ಲಿ ನೀವು ಡ್ರೋನ್ ಪ್ರತಾಪ್ ಅವರ ಒಂದು ಎಕ್ಸ್ಪ್ರೆಷನ್ಸ್ನ ನೋಡ್ಬೋದು, ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಜಾಸ್ತಿ ಮಾತು ಆಡ್ತಿಲ್ಲ ಅವ್ರು ಯಾರ ಜೊತೆನೂ. ನೋಡೋಣ ಏನಾಗಿದೆ ಆ್ಯಕ್ಚುಲಾಗಿ ಇವತ್ತಿನ ಎಪಿಸೋಡಲ್ಲಿ ಏನಾದರೂ ತಿಳಿಸ್ತಾರಾ ಏನು ಅಂತ. ಬಟ್ ಇಲ್ಲಿ ಒಂದು ಕ್ಲಿಯರಾಗಿ ನೋಡ್ಬೋದು, ಬಿಗ್ ಬಾಸ್ ಒಂದು ಸ್ವಲ್ಪ ಒಂದಿಷ್ಟು ವಿಚಾರಗಳನ್ನ ಮುಚ್ಚಿಡ್ತಿದ್ದಾರೆ. ಅವರು ಹೊರಗಡೆ ಹೋಗಿದ್ದು ಅಷ್ಟೇ. ಡ್ರೋನ್ ಪ್ರತಾಪ್ ಅವರು ಏನು ಮಧ್ಯರಾತ್ರಿ ಹೋದರು ಆಸ್ಪತ್ರೆಗೆ, ಹೋಗೋ ಒಂದು ಪ್ರೋಸೆಸ್ನ ಕೂಡ ಅವ್ರು ಎಲ್ಲೂ ತೋರಿಸ್ತಿಲ್ಲ, ಮತ್ತು ಜಾಸ್ತಿ ಎಲ್ಲೂ ಬಿಟ್ಟೇ ಕೊಡಲಿಲ್ಲ ಅದ್ರ ಬಗ್ಗೆ. ಇವತ್ತೇನಾದರೂ ಡ್ರೋನ್ ಪ್ರತಾಪ್ ಅವರೇ ಹೇಳ್ತಾರಾ, ಏನಾಗುತ್ತೆ ನೋಡೋಣ. ಎಷ್ಟೋ ಜನ ಹೇಳ್ತಿದ್ದಾರೆ ಅವರು ಸೆಲ್ಫ್ ಹೆಲ್ಪ್ನೆಟ್ ಆಗಿ ಹೋಗ್ತಾರೆ ಅಂತ. ಇಲ್ಲ, ಇನ್ನೂ ಎಷ್ಟೋ ಜನ ಆಟನ ಕಂಟಿನ್ಯೂ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಸೊ ಎಲ್ಲದಕ್ಕೂ ಉತ್ತರ ಇವತ್ತಿನ ಎಪಿಸೋಡ್ ಅಂತ ಹೇಳ್ಬೋದು. ಸೊ ಬಂದಿದ್ದು ಮಾತ್ರ ತುಂಬಾ ಖುಷಿ ಆಯಿತು ಡ್ರೋನ್ ಪ್ರತಾಪ್ ಅವರು. ಮತ್ತು ಎಷ್ಟೊಂದು ಅವರು ಫೇಸ್ ಮಾಡಿದ್ದಾರೆ ಹೊರಗಡೆ ಆಲ್ರೆಡಿ, ನೆಗೆಟಿವಿಟಿ ಆಗಿರ್ಬೋದು, ಟ್ರೋಲ್ಸ್ ಆಗಿರ್ಬೋದು. ನನಗನ್ಸೋ ಪ್ರಕಾರ ಅವರು ಕಂಟಿನ್ಯೂ ಮಾಡ್ತಾರೆ ಅಂತಲೇ ಅನಿಸುತ್ತೆ. ಸೊ ನೋಡೋಣ ಏನು ಮಾಡ್ತಾರೆ ಏನು ಅಂತ. ಸೊ ನಿಮಗೆ ಡ್ರೋನ್ ಪ್ರತಾಪ್ ಅವರು ಈ ಮೈಕ್ ಬಂದಿದ್ದು ಎಷ್ಟು ಖುಷಿ ಆಯಿತು ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ ನನ್ನ ಚಾನಲ್ಗೆ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.